ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೂವರು ಅಭ್ಯರ್ಥಿಗಳು ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರೆ. ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಘಟಾನುಘಟಿಗಳು ಕಣಕ್ಕಿಳಿದರೆ, ಇತ್ತ ವಿನಯ್ ಕುಮಾರ್ ಜನರೇ ನಮ್ಮ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗಿದ್ರೆ ಮೂವರು ಅಭ್ಯರ್ಥಿಗಳ ಕೊನೆ ದಿನದ ಪ್ರಚಾರ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ. ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ. ಮೂವರು ಅಭ್ಯರ್ಥಿಗಳಿಂದ ಭರ್ಜರಿ ಪ್ರಚಾರ. ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿರುವ ಅಭ್ಯರ್ಥಿಗಳು. ಎರಡನೇ ಹಂತದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ಅಭ್ಯರ್ಥಿಗಳು ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರಕ್ಕೆ ಮಾಜಿ ಸಚಿವ ಸಿಟಿ ರವಿ, ಬೈರತಿ ಬಸವರಾಜ್ ಕಣಕ್ಕಿಳಿದಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಕಣಕ್ಕಿಳಿದು ಹೊನ್ನಾಳಿ, ಹರಿಹರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಮತಬೇಟೆ ನಡೆಸುತ್ತಿದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ವಿನಯ್, ಜನರೇ ನನಗೆ ಹೈಕಮಾಂಡ್, ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಕೊನೆ ದಿನದ ಬಹಿರಂಗ ಪ್ರಚಾರ ನಡೆಸುತ್ತಿದ್ದಾರೆ. ದಾವಣಗೆರೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಒಂದು ಕಡೆ, ಪತಿ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವರಾದ ಬೈರತಿ ಬಸವರಾಜ್, ಸಿಟಿ ರವಿ ಒಂದು ಕಡೆ ಪ್ರಚಾರ ನಡೆಸುತ್ತಿದ್ದಾರೆ. ಕೊನೆ ದಿನವೂ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ದಕ್ಷಿಣ ಉತ್ತರದಲ್ಲಿ ಮತಬೇಟೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರೋ ಸಿದ್ದೇಶ್ವರ್, ದೇಶದ ಸುರಕ್ಷತೆ, ಮಹಿಳಾ ಸಬಲೀಕರಣ, ಅಭಿವೃದ್ಧಿಗಾಗಿ ಮೋದಿ ಅವರನ್ನ ಬೆಂಬಲಿಸಿ ಬಿಜೆಪಿಗೆ ಮತ ಹಾಕಿ ಎಂದು ಮನವಿ ಮಾಡಿಕೊಂಡರು. ನನ್ನ ಪತ್ನಿಯಾದ ಶ್ರೀಮತಿ ಗಾಯತ್ರಿ, ಬಹುಶಃ ನಾನೇ ನಿಲ್ಲಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ವರಿಷ್ಠರು ಹೇಳಿದರು. ನನ್ನ ಆರೋಗ್ಯ ಸರಿ ಇಲ್ಲದರಿಂದ ಅವರು ಸರ್ವೆ ಮಾಡಿಸಿ ನನ್ನ ಪತ್ನಿಗೆ ಕೊಟ್ಟಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಈ ಒಂದು ಕ್ಷೇತ್ರದ ಜನತೆಯಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಈ ಅಪಪ್ರಚಾರಕ್ಕೆ ಯಾರೂ ಕೂಡ ಮನ್ನಣೆ ಕೊಡಬೇಡ್ರಿ. ಇದು ಸರ್ಕಾರ ಅಭಿವೃದ್ಧಿಯ ಸರ್ಕಾರ ಅಲ್ಲ, ಇದು ದಿವಾಳಿ ಸರ್ಕಾರ. ಅದರಿಂದ ಕೇಂದ್ರದಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಮೆರೆದು ಸಾಕಷ್ಟು ಅಭಿವೃದ್ಧಿಗಳನ್ನು ತಂದು ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ 12 ಇದ್ದಂಥ ಸ್ಥಿತಿಯನ್ನು 15ನೇ ಸ್ಥಾನಕ್ಕೆ ತಂದರೆ, ಮುಂದಿನ ದಿನ 3ನೇ ಸ್ಥಾನಕ್ಕೆ ತರ್ತೀವಿ ಅಂತ ಈಗಾಗಲೇ ಅವರು ಕೊಟ್ಟಿದ್ದಾರೆ. 2047ನೇ ಇಸ್ವಿಗೆ ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗುವಂಥ ವ್ಯವಸ್ಥೆಯನ್ನು ಮೋದಿಜಿಯವರು ಮಾಡ್ತಾ ಇದ್ದಾರೆ. ಈಗ 5 ಮುಂದಕ್ಕೆ 3 ಹೇಳಿದ್ದ. ಅದರಿಂದ ಗಾಯತ್ರಿ ಸಿದ್ದೇಶ್ವರ ಅವರ ಮೊದಲನೇ ಸಂಖ್ಯೆ ಕಮಲದ ಬಟನ್ ಹೊತ್ತುವ ಮೂಲಕ ಅತ್ಯಂತ ಅಧಿಕ ಮತದಿಂದ ಅವರನ್ನು ಆರಿಸಿ ದೆಹಲಿಗೆ ಕಳಿಸಿ ಇವತ್ತು ಈ ಒಂದು ಕ್ಷೇತ್ರದ ಜನತೆಯ ಸೇವೆ ಮಾಡುವಂಥ, ಈ ದಾವಣಗೆರೆ ಜಿಲ್ಲೆಯ ಸೇವಕಿಯಾಗಿ ಕೆಲಸ ಮಾಡುವಂಥ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಮತಬಾಂಧವರಲ್ಲಿ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ದಾವಣಗೆರೆ ನಗರದಲ್ಲಿ ಬೆಳಿಗ್ಗೆಯಿಂದ ಪ್ರಚಾರ ನಡೆಸುತ್ತಿದ್ದಾರೆ. ಪತಿ ಮಲ್ಲಿಕಾರ್ಜುನ್, ಮಾವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕೂಡ ಕೊನೆ ಕ್ಷಣದ ಸ್ಟ್ರಾಟಜಿ ರೂಪಿಸುತ್ತಿದ್ದಾರೆ. ಕುರುಬ ಸಮುದಾಯದ ಮತಗಳ ಹಿಂದೆ ಬಿದ್ದಿರುವ ಕಾಂಗ್ರೆಸ್ ಅಭ್ಯರ್ಥಿ ಸಿಎಂ ಸಿದ್ದು ಜೊತೆ ಮತಬೇಟೆ ನಡೆಸಿದ್ರು. ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಕುರುಬ ಸಮುದಾಯಕ್ಕೆ ಸೇರಿದ್ದು, ಮತಗಳು ಚದುರಿ ಹೋಗುವ ಭಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಖುದ್ದು ಸಿದ್ದರಾಮಯ್ಯ ಅವರೇ ಕಣಕ್ಕಿಳಿದಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಹರಿಹಾಯ್ದ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಸ್ಪರ್ಧೆ ಬಗ್ಗೆ ಹೇಳಿದ್ದಿಷ್ಟು. 5 ಗ್ಯಾರಂಟಿಗಳು ಮುಟ್ತಾ ಇದಾವಲ್ವಾ ನಿಮಗೆ? ಯಾವ್ಯಾವ ಮುಟ್ತಾ ಇದಾವೆ 5 ಗ್ಯಾರಂಟಿ? 2,000 ರೂಪಾಯಿ ಬರ್ತಾ ಐತಿ, 200 ಯೂನಿಟ್ ಕರೆಂಟ್ ಬರ್ತಾ ಇದೆ, ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದೀವಿ, 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು ಬರ್ತಾ ಐತಿ. ಆಮೇಲೆ ನಮ್ಮ ಮಕ್ಕಳು ವಿದ್ಯಾವಂತರು ಕೆಲಸ ಇಲ್ಲ ಅಂದ್ರೆ ಅವ್ರಿಗೂ ಕೂಡ 3,000, 1,500 ಕೊಡ್ತಾ ಇದೀವಿ. ಅದೇ ರೀತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬರುತ್ತೆ ವರ್ಷಕ್ಕೆ? ಯಾರು ಹೇಳಿದ್ 1 ಲಕ್ಷ? ಜೋರ ಚಪ್ಪಾಳೆ ತಟ್ರಿ, ಅವ್ರಿಗೆ ಜೋರ ಚಪ್ಪಾಳೆ ತಟ್ರಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದ್ರೆ ನಮ್ಮ ಮಹಿಳೆಯರ ಅಕೌಂಟಿಗೆ ಪ್ರತಿ ತಿಂಗಳು 8,500 ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ 2,000, ಅಲ್ಲಿಗೆ ತಿಂಗಳಿಗೆ 10,500. ವರ್ಷಕ್ಕೆ ಎಷ್ಟಾಗುತ್ತೆ? ರಾಜ್ಯದ 24,000, ಕೇಂದ್ರದ 1 ಲಕ್ಷ, 1,24,000 ರೂಪಾಯಿ ಆಗುತ್ತೆ. ನಮ್ಮ ಮಹಿಳೆಯರ ಕುಟುಂಬದ ಜವಾಬ್ದಾರಿ, ಮಕ್ಕಳ ಫೀಸು ಮತ್ತೆ ಅವರ ಆರೋಗ್ಯದ ಬಗ್ಗೆ ಎಲ್ಲದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ. ದಯವಿಟ್ಟು ಎಲ್ಲ ತಾಯಂದ್ರು, ಹೆಣ್ಮಕ್ಳು ಇಲ್ಲಿ ನೀವು ಹಸ್ತದ ಗುರುತಿಗೆ ವೋಟ್ ಮಾಡ್ಬೇಕು.
ಲೋಕಕಣದಲ್ಲಿ ಪ್ರಬಲವಾಗಿ ಉಳಿದುಕೊಂಡಿರುವ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ. ಕೊನೆ ದಿನ ಕೂಡ ವಿನಯ್ ಕುಮಾರ್ ತಮ್ಮದೇ ಪಡೆ ಜೊತೆಗೆ ಅಬ್ಬರದ ಪ್ರಚಾರ ನಡೆಸಿದ್ರು. ಸಿದ್ದರಾಮಯ್ಯ ಬಂದು ಹೋದರೆ ಕುರುಬ ಸಮುದಾಯದ ಮತಗಳು ಚದುರುವುದಿಲ್ಲ, ಯಾವುದೇ ಎಫೆಕ್ಟ್ ಆಗುತ್ತಾ ಅನ್ನೋದು ವಿನಯ್ ಕುಮಾರ್ ವಾದ. ಇನ್ನು ಸಿದ್ದರಾಮಯ್ಯ ನಮ್ಮ ನಾಯಕರು, ಅವರ ಬೈಗುಳವೇ ನನಗೆ ಆಶೀರ್ವಾದ. ಜನ ಸಿದ್ದರಾಮಯ್ಯ ಅವರನ್ನ ಇಷ್ಟಪಡುತ್ತಾರೆ. ಅವರೇ ಅಭ್ಯರ್ಥಿಯಾಗಿದ್ದರೆ ಅವರ ಮಾತು ಕೇಳುತ್ತಿದ್ದರು. ಆದರೆ ನಮ್ಮ ಸಮುದಾಯದ ಯುವಕನಿಗೆ ಅನ್ಯಾಯವಾಗಿದೆ ಎಂದು ಎಲ್ಲರೂ ನನಗೆ ಮತ ಹಾಕುತ್ತಾರೆ. 2 ರಾಜಕೀಯ ಕುಟುಂಬಗಳಿಂದ ನೊಂದಿರುವ ಪ್ರಜ್ಞಾವಂತರು ನನಗೆ ಮತ ಹಾಕುತ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ವಿನಯ್ ಕುಮಾರ್. ಇಲ್ಲ, ಅದೇ ಹೇಳಿದ್ನಲ್ಲ, ಗೆದ್ದರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ನಾವು ಮೋದಿ ಹತ್ರ ನಾನೇ ಹೋಗಬೇಕು. ರೈಟ್, ಪಾರ್ಲಿಮೆಂಟ್ ಇರ್ತದೆ, ಪಾರ್ಲಿಮೆಂಟ್ ನಮ್ಮದೇ ಆದ ಒಂದು ಸ್ಥಾನ ಇರ್ತದೆ. ಮೋದಿ ಮುಂದೆ ಆಟ ನಡೆಯಲ್ಲ ಅಂದರೆ ಮೋದಿ ನಮ್ಮನ್ನು ಟಾರ್ಗೆಟ್ ಮಾಡೋದಂತಲ್ಲ, ಅದು ಗೊತ್ತಿಲ್ಲ. ಏನು ಅರ್ಥದಲ್ಲಿ ಹೇಳಿದ್ರಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅಲ್ಲ, ರಾಜಕಾರಣದಲ್ಲಿ ಅದು ಸ್ಟೇಟ್ಮೆಂಟ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಜನಗಳು ಸಿದ್ದರಾಮಯ್ಯ ಸಾಹೇಬರು ಕಂಡ್ರೆ ಭಾಳ ಪ್ರೀತಿ ಅಭಿಮಾನ ಇರ್ತದೆ. ಇಲ್ಲಿ ನಾವೆಲ್ಲ ನೋಡಿದ್ದೀವಿ, ಸಿದ್ದರಾಮೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಮಂದಿ 12 ಲಕ್ಷ ಬಂದು ಮಾಡಿದ್ದಾರೆ. ಸೊ ಆ ಕಾಂಟೆಕ್ಸ್ಟಲ್ಲಿ ಜನಗಳು ಈ ರೀತಿ ಹೇಳಿದರೆ ಕಾಂಗ್ರೆಸ್ ಅಭ್ಯರ್ಥಿ ಓಟ್ ಹಾಕ್ತಾರೆ ಅಂತ ಹೇಳಿರ್ತಾರೆ. ಬಟ್ ಹಂಗಾಗಲ್ಲ. ಇಲ್ಲಿ ಯಾರು ಏನೇ ಹೇಳಿದರೂ ಕೂಡ ಇಲ್ಲಿ ಕ್ಷೇತ್ರದ ಜನರು ಈ ಎಲೆಕ್ಷನಲ್ಲಿ GB ವಿನಯ್ ಕುಮಾರ್ಗೆ ಓಟ್ ಹಾಕೋದು. ಯಾಕೆ ಅಂತಂದರೆ ಇಟ್ಸ್ ಪ್ರೀ ಡಿಸೈಡೆಡ್. ದಿಸ್ ಎಲೆಕ್ಷನ್ ಈಸ್ ಆಲ್ ಅಬೌಟ್ ದಾವಣಗೆರೆ ಪಾಲಿಟಿಕ್ಸ್. ಇಟ್ಸ್ ನಾಟ್ ಅಬೌಟ್ ನ್ಯಾಷನಲ್ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್. ಅಫ್ಕೋರ್ಸ್ ಸೋಲಿನ ಭೀತಿ ಇರೋದ್ರಿಂದಲೇ ನನ್ನ ಹೆಸರು ಬರ್ತಾ ಇರೋದು. ಈಗ ಸೋಲಿನ ಭೀತಿ ಇರಲಿಲ್ಲ ಅಂತಂದ್ರೆ ನನ್ನ ಹೆಸರು ಯಾರೂ ತೆಗಿತಾ ಇರಲಿಲ್ಲ, ನನ್ನನ್ನು ಲೆಕ್ಕಕ್ಕೂ ತಗೊತಾ ಇರಲಿಲ್ಲ. ಸೊ ಇಬ್ಬರಿಗೂ ಸೋಲಿನ ಭೀತಿ ಇದೆ. ನಾಳೆ ಹೋಗಿ ನೀವು BJP ಅವ್ರನ್ನ ಕೇಳಿ, ಅವರು ಕೂಡ ಇದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಅದು ಐ ಥಿಂಕ್ ನನಗೆ ಪಾಸಿಟಿವ್ ಆಗುತ್ತೆ ಅಂತಂದು, ಅಡ್ವಾಂಟೇಜ್ ಆಗುತ್ತೆ. ಯಾಕಂತಂದರೆ ಇವಾಗ CM ಅವ್ರ ಬಾಯಿಂದನೇ ಬಂದಾಗ ಏನಾಗುತ್ತೆ, ಶಾಮನೂರು ಕುಟುಂಬದವರು ಪಿತೂರಿ ಮಾಡಿ ವಿನಯ್ ಕುಮಾರ್ನ ಸೋಲ್ಸೋದಕ್ಕೆ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತಾರೆ. ಈಗ ಅವ್ರ ಮೇಲೆ ಆಲ್ರೆಡಿ ಅಸಮಾಧಾನ ಇದೆ ಜನಕ್ಕೆ. ಈಗ ಅದು ಡಬಲ್ ಆಗುತ್ತೆ. ಏನಪ್ಪ, ಈ ಹುಡುಗ ಹೋರಾಟ ಮಾಡ್ತಾ ಇದ್ದಾನೆ ಪ್ರಾಮಾಣಿಕವಾಗಿ, ಈ ಹುಡುಗನ ಎಲ್ಲರೂ ಸೇರಿ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೆಳೆಸೋದಕ್ಕೆ ಯಾರು ಪ್ರಯತ್ನ ಮಾಡಲ್ಲ ಅನ್ನೋ ಒಂದು ಅಸಮಾಧಾನದಿಂದ ಐ ಥಿಂಕ್ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿ ನನಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಬಾಯಿಂದ ಏನೇ ಬಂದರೂ ನಮ್ಗೆ ಆಶೀರ್ವಾದ ಅಂತಲೇ ತಗೊಳ್ತೀನಿ. ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳು ಗೆಲುವಿನ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲಿ ಅಬ್ಬರಿಸಿದ ಅಭ್ಯರ್ಥಿಗಳು ನಾಳೆ ಮನೆ ಮನೆಗೆ ತೆರಳಿ ಮತಯಾಚಿಸಿ ತೆರೆಮರೆಯ ಕಸರತ್ತು ನಡೆಸಲಿದ್ದಾರೆ. ಯಾರು ಏನೇ ಮಾಡಿದರೂ ಮತದಾರ ಪ್ರಭುವಿನ ಮನದಾಳದ ತೀರ್ಮಾನ ಜೂನ್ 4ರಂದು ತಿಳಿಯಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತು, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.